99% ಜನರಿಗೆ ಈ ರೇಷನ್ ಅಕ್ಕಿಯಲ್ಲಿ ಕುಕ್ಕರಲ್ಲಿ ಅನ್ನ ಬೇಯಿಸುವ ಈ ಸೀಕ್ರೆಟ್ ರಹಸ್ಯ ಗೊತ್ತಿಲ್ಲವೇ? ಈ ವಿಡಿಯೋ ನೋಡಿ. ರೇಷನ್ ಅಕ್ಕಿಯಲ್ಲಿ ಪೌಡ್ರ್ ಜಾಸ್ತಿ ಇದೆ ಅಂತ ಅನ್ನ ಮಾಡೋಕ್ಕೆ ಇಷ್ಟ ಆಗ್ತೇ ಇಲ್ವಾ? ಸ್ಮೆಲ್ ಜಾಸ್ತಿ ಇದೆ ಅಂತ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೀರಾ? ಹಾಗಿದ್ರೆ ಮಿಸ್ ಮಾಡದೆ ಇವತ್ತಿನ ವಿಡಿಯೋ ನೋಡಿ. ಉದುರಾಗಿರುವ ಅನ್ನವನ್ನು ಮಾಡಿ ಅದರಲ್ಲಿ ಗೀ ರೈಸ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಬಿರಿಯಾನಿ ಎಲ್ಲವನ್ನೂ ಹೇಗೆ ಮಾಡೋದು ಎಂದು ಇವತ್ತಿನ ವಿಡಿಯೋ ನೋಡಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿಯಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಪ್ರಮಾಣದಲ್ಲಿ ಪೌಡ್ರ್ ಇರುತ್ತೆ. ಮೊದಲು ಅಕ್ಕಿಯನ್ನು ಮರದಲ್ಲಿ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೂ ಕೂಡ ಪೌಡ್ರ್ ಹೋಗೋದಿಲ್ಲ. ಆವಾಗ ನೋಡಿ, ನಾವು ಅನ್ನ ಮಾಡೋ ಸಮಯದಲ್ಲಿ ಒಂದು 4-5 ಸಲ ತೊಳ್ಕೋಬೇಕು. ಅದರಲ್ಲಿ ಪೌಡ್ರಿನ ಕಲ್ಲರ್ ಹೋಗೋವರೆಗೂ ನಾವು ಚೆನ್ನಾಗಿ ತೊಳೆದು ಪೌಡ್ರಿನ ಕಲ್ಲರ್ ಹೋಗಿ ನೀರಾಗಬೇಕು. ಅಕ್ಕಿ ಜಾಸ್ತಿ ದಿನ ಆದರೂ ಹಾಳಾಗಬಾರ್ದೆಂದು ಈ ರೀತಿ ಪೌಡ್ರ್ ಮಿಕ್ಸ್ ಮಾಡ್ತಾರೆ. ಪೌಡ್ರನ್ನು ಚೆನ್ನಾಗಿ ತೆಗಿಬೇಕು. ಆ ರೀತಿಯಾಗಿ ತೊಳೆದಾದ್ಮೇಲೆ ನಾವು ಅನ್ನ ಮಾಡೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ ಗೊತ್ತಾ? ಎಷ್ಟೋ ಜನ ಅರ್ಜೆಂಟಲ್ಲಿ 1-2 ಸಲ ತೊಳೆದು ಬಿಡೋದು, ಆಮೇಲೆ ಅನ್ನ ಮಾಡೋದು, ಮುದ್ದೆ ಆಗೋದು, ಆ ರೀತಿ ಆಗುತ್ತೆ. ಸ್ಮೆಲ್ ಬಂದುಬಿಡುತ್ತೆ. ಸ್ವಲ್ಪ ಮುದ್ದೆ ಆದರೆ ಅನ್ನ ವೇಸ್ಟ್ ಆಗಿಬಿಡುತ್ತೆ, ನಾವು ಬಿಸಾಕ್ಬಿಡ್ತೀವಿ. ಅದಕ್ಕೋಸ್ಕರ ಅನ್ನ ಮಾಡೋ ವಿಧಾನನ ಕರೆಕ್ಟಾಗಿ ನಾವು ಕಲ್ತ್ಕೊಂಡ್ರೆ ಈ ಒಂದು ಅನ್ನ ಒಂದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ. ಅನ್ನ ಉದುರಾಗಿ ಬರುತ್ತೆ. ಇಲ್ಲಿ ಕುಕ್ಕರಲ್ಲಿ ನಾನು 2 ಗ್ಲಾಸ್ ಅಕ್ಕಿನ ತೊಗೊಂಡು ನೋಡಿ ಈ ರೀತಿಯಾಗಿ ತೊಳೆದಿದ್ದೀನಿ. ಆದರೂ ಕೂಡ ಸ್ವಲ್ಪ ಕಲರ್ ಇದೆ. ಮತ್ತೆ ಆ ನೀರನ್ನು ಚೆಲ್ಕೋತಾ ಇದ್ದೀನಿ. ಅನ್ನ ಮಾಡುವ ಒಂದು ವಿಧಾನದಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಅನ್ನ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿನೂ ವೇಸ್ಟ್ ಆಗೋದಿಲ್ಲ. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ 3.5 ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ. 3.5 ನೋಡಿ, 3.5 ಗ್ಲಾಸ್ ಕರೆಕ್ಟಾಗಿ ಹಾಕಿದರೆ ಅನ್ನ ಹದವಾಗಿ ಬರುತ್ತೆ. ರೇಷನ್ ಅಕ್ಕಿ ಜಾಸ್ತಿ ಬೇಗ ಮೆತ್ತಗಾಗೋದ್ರಿಂದ ಅರ್ಧ ಗ್ಲಾಸ್ ನೀರು ಕಡಿಮೆನೇ ಹಾಕಬೇಕು. ಕೈ ಅಳತೆಯಲ್ಲಿ ಇಡೋದಾದರೆ ಬೆರಳಿನ 3ನೇ ಗಣ್ಣಿಗೆ ಕರೆಕ್ಟಾಗಿ ನೀರಿರಬೇಕು. ಇಲ್ಲಾಂದರೆ ಅಂಗೈಯನ್ನು ಈ ರೀತಿ ಊರಿಬಿಟ್ಟು ಆ ಅಂಗೈ ನೀರು ತುಂಬಿರಬೇಕು. ಆವಾಗ ಹದವಾಗಿದೆ ಅಂತ ಅರ್ಥ. ಈ ಸಮಯದಲ್ಲಿ ಈ ಸೀಕ್ರೆಟ್ ಟಿಪ್ಸ್ ಅಂದರೆ ಎಣ್ಣೆ ಅಥವಾ ತುಪ್ಪ ಒಂದು ಅರ್ಧ ಚಮಚದಷ್ಟು ಹಾಕಿ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದೇ ವಿಶಿಲ್ ತೊಗೋಬೇಕು. ದೊಡ್ಡ ಉರಿಯಲ್ಲಿಟ್ಟು 1 ವಿಶಿಲ್ ತೊಗೊಂಡ್ರೆ ಉದುರಾಗಿರುವ ರೇಷನ್ ಅಕ್ಕಿ ಅನ್ನ ರೆಡಿ ಆಯಿತು. ನೀವು ಇದನ್ನು ಅನ್ನ ಓಪನ್ ಮಾಡಿದ ಮೇಲೆ ನೀವು ಇದರಲ್ಲಿ ಯಾವುದೋ ರೇಷನ್ ಅಕ್ಕಿ ಅಲ್ಲ, ಇದು ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡಿದೆ ಅಂತ ಅನ್ಕೋತೀರಾ. ಇಷ್ಟೊಂದು ಬಿಳಿಯಾಗಿ ಉದುರಾಗಿ ಬಂದಿರುತ್ತೆ. ಇದರಲ್ಲಿ ಗೀ ರೈಸ್ ಮಾಡ್ಕೋಬೇಕು ಅಥವಾ ಏನಾದರೂ ಫ್ರೈಡ್ ರೈಸ್ ಮಾಡ್ಕೋಬೇಕು ಅಂದರೆ ತಕ್ಷಣದಲ್ಲಿ ಬಿಸಿ ಅನ್ನದಲ್ಲೇ ಮಾಡ್ಬೋದು. ಯಾಕಂದರೆ ಅನ್ನ ಹದವಾಗಿ ಉದುರಾಗಿ ಬಂದಿರುತ್ತೆ. ಈಗ ಇದು ಅನ್ನ ರೆಡಿ ಆಯಿತು ನೋಡಿ. ಈ ಅನ್ನದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ವೈಟ್ ರೈಸನ್ನು ಹೇಗೆ ಮಾಡೋದು ಎಂದು ನೋಡೋಣ. ಇದಕ್ಕೆ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ ಪದಾರ್ಥ ಬೇಕಾಗುತ್ತೆ. ಒಗ್ಗರಣೆಗೂ ಕೂಡ ಜಾಸ್ತಿ ಪದಾರ್ಥ ಬೇಡ. ತುಪ್ಪ 1 ಚಮಚ, ಎಣ್ಣೆ 1-2 ಚಮಚ ಹಾಕಿ, ಪಲಾವ್ ಎಲೆ ಹಾಕಿ, ನಾನು ಕಟ್ ಮಾಡ್ಕೊಂಡಿರೋ ಐಟಮ್ ಎಲ್ಲ ಹಾಕಿ ಈ ರೀತಿ ಒಂದೇ ಸಲ ಹಾಕಿಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದರೆ ಆಯಿತು ನೋಡಿ. 1 ನಿಮಿಷನೂ ಬೇಡ ಈ ಒಂದು ರೆಸಿಪಿ ಮಾಡೋಕ್ಕೆ. ಅನ್ನ ಒಂದು ರೆಡಿ ಇದ್ದರೆ ಈ ಒಂದು ರೆಸಿಪಿ ತುಂಬ ಬೇಗ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕೆಲವರು ಅನ್ನ ಮಾಡೋ ಟೈಮಲ್ಲಿ ಉಪ್ಪು ಹಾಕ್ತಾರೆ. ನಾವು ಅನ್ನ ಮಾಡೋ ಟೈಮಲ್ಲಿ ಉಪ್ಪು ಹಾಕೋದಿಲ್ಲ. ಹಾಗಾಗಿ ಈಗ ಬೆರೆಸ್ಕೊತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಸ್ಟೌರಿಯನ್ನು ಆಫ್ ಮಾಡಿಕೊಂಡು ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಈ ಸಿಂಪಲ್ ಆಗಿರುವ ವೈಟ್ ರೈಸ್ ಅಂದರೆ ಗೀ ರೈಸ್ ಟೈಪ್ ಇರುತ್ತೆ. ತುಂಬ ರುಚಿಯಾಗಿರುತ್ತೆ ನೋಡಿ. ಈ ಅನ್ನಕ್ಕೆ ಹಾಕಿ ಕಲಿಸ್ತಾ ಇರೋದಷ್ಟೇ. ಐಟಮ್ಸ್ ಕಡಿಮೆ, ರುಚಿ ಮಾತ್ರ ಸಖತ್ತಾಗಿರುತ್ತೆ. 1 ನಿಮಿಷನೂ ಬೇಡ ಇದನ್ನು ಮಾಡೋದಕ್ಕೆ. ಈಗ ನೋಡಿ, ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಉದುರಾಗಿರುವ ಅನ್ನ ಬರ್ತಾ ಇದೆ. ಇದರಲ್ಲಿ ವೆಜಿಟೇಬಲ್ ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ಪ್ರತಿಯೊಂದು ಚಿತ್ರಾನ್ನ, ಪುಳಿಯೋಗರೆ ಎಲ್ಲವೂ ಉದುರಾಗಿ ಬರುತ್ತೆ. ತುಂಬ ಚೆನ್ನಾಗಿ ನೀವು ಮಾಡ್ಬೋದು. ಅನ್ನ ಒಂದು ಕರೆಕ್ಟಾಗಿ ರೆಡಿಯಾದರೆ ಯಾವುದೇ ಆದ ರೈಸ್ ರೆಸಿಪಿನ ನೀವು ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಹಲವಾರು ಜನಕ್ಕೆ ಈ ಒಂದು ರೇಷನ್ ಅಕ್ಕಿಯಲ್ಲಿ ಅನ್ನ ಮಾಡಲಿಕ್ಕೆ ಕನ್ಫ್ಯೂಷನ್ ಆದರೆ ಇವತ್ತಿನ ವಿಡಿಯೋ ನೋಡಿ. ಅನ್ನ ಉದುರಾಗಿ ಬರುತ್ತೆ. ಹಾಗೆ ಅನ್ನದಲ್ಲಿ ಯಾವುದೇ ಆದ ರೈಸ್ ರೆಸಿಪಿ ಮಾಡ್ಬೋದು. ತುಂಬ ಉದುರಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.